ಬನಶಂಕರಿ ತಾಯಿಯ ಪಾದಯಾತ್ರಾರ್ಥಿಗಳಿಗೆ ಉಡಿ ತುಂಬುವ ಸೇವೆ. ಶ್ರೀ ರಾಣಿ ಚೆನ್ನಮ್ಮ ಮಹಿಳಾ ಸಂಘವು ತನ್ನ ಪ್ರಥಮ ವರ್ಷದ ಸೇವೆಯ ಭಾಗವಾಗಿ ದಿನಾಂಕ ಜನವರಿ 1, 2026ರಂದು ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಕಲ್ನಿಂದ ಹೊರಟ ಪಾದಯಾತ್ರಾರ್ಥಿಗಳಾದ ಸುಮಂಗಲಿಯರಿಗೆ ಉಡಿ ತುಂಬುವ ಮೂಲಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆತ್ಮೀಯ ಸೇವೆಯನ್ನು ಸಲ್ಲಿಸಿದರು. ಈ ಉಡಿ ತುಂಬುವ ಕಾರ್ಯವನ್ನು ಕೇವಲ ಸಂಪ್ರದಾಯದ ಆಚರಣೆಯಾಗಿ ಮಾತ್ರವಲ್ಲದೆ ಪ್ರತಿಯೊಬ್ಬ ಸುಮಂಗಲಿಯಲ್ಲಿ ಬನಶಂಕರಿ ತಾಯಿಯ ಜೀವಂತ ಸ್ವರೂಪವನ್ನು ಕಂಡು ತಾಯಿ ಅವರಿಗೆ ಆಯುಷ್ಯ, ಸೌಭಾಗ್ಯ, ಆರೋಗ್ಯ ಹಾಗೂ ಸುಖಶಾಂತಿಯನ್ನು ದಯಪಾಲಿಸಲೆಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಲಾಯಿತು. ಇದು ಮಹಿಳಾ ಶಕ್ತಿಯ ಗೌರವಕ್ಕೂ ಹಾಗೂ ತಾಯಿಯ ಆರಾಧನೆಗೂ ಒಂದು ಅದ್ಭುತ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಮಾತನಾಡಿ ಇಂತಹ ಸೇವಾ ಕಾರ್ಯಗಳ ಮಹತ್ವವನ್ನು ತಿಳಿಸಿದರು. ಎಷ್ಟು ವರ್ಷದಿಂದ ಸೇವೆ ಮಾಡಾಕಂತೀರಿ ಈಗ ರೀ ಜಾತ್ರೆ ರೀ ಫಸ್ಟ್ ಸಲ ರೀ ತಂಡದ ಹೆಸರು ರೀ ಸಮಸ್ತ ನಾಡಿನ ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳು. ನಾವು ಇವತ್ತು ಹೊಸ ವರ್ಷದಂದು ಪಾದಯಾತ್ರೆಗೆ ಹೊರಟಂಥ ಎಲ್ಲ ಯಾತ್ರಿಗಳಿಗೆ ವೀರರಾಣಿ ಚೆನ್ನಮ್ಮ ಬಳಗದಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಉಡಿ ತುಂಬುವ ಕಾರ್ಯಕ್ರಮ ಬಹಳ ಸಕ್ಸಸ್ ಆಗಿ ನಡೆಸ್ಕೊಡ್ತೀವಿ. ಯಾಕಂದರೆ ತಾಯಂದಿರು ಒಂದು ಆಸೆಯನ್ನು ಇಟ್ಕೊಂಡು ಏನು ದೇವಿಯನ್ನು ಬೇಡ್ಕೊಳ್ಳೋಕೆ ಹೊರಟಿರ್ತಾರಲ್ಲ ಅವರೆಲ್ಲ ಹಾರೈಕೆ ಏನೈತಲ್ಲ ನಮಗೂ ಇದ್ವಿ. ಮತ್ತು ನಾವೆಲ್ಲರೂ ಸೇರಿ ಅವರಿಗೆ ಹಾರೈಸಿದ್ವಿ. ಅವರ ಒಂದು ಬೇಡಿಕೆ ಈಡೇರಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿ ಉಡಿ ತುಂಬುವುದರ ಮುಖಾಂತರ ಅವರಿಗೆ ಹಾರೈಕೆಯನ್ನು ಮಾಡಿದ್ವಿ. ಇದು ಮೊದಲನೇ ಪ್ರಯತ್ನ. ನಮ್ಮ ಎಲ್ಲ ಬಳಗದ ಸದಸ್ಯರಿಗೂ ತಾಯಿ ಬನಶಂಕರಿ ದೇವಿ ಇರಲಿ ಅಂತ ಹೇಳಿ ನಾವು ದೇವರನ್ನು ಬೇಡ್ಕೊತೀವಿ. ಇನ್ನು ಮೇಲೆ ನಾವು ಮುಂದಿನ ಪ್ರಯತ್ನ ಇನ್ನೂ ಹೆಚ್ಚಿನ ಮಾಡ್ತಾ ಹೋಗಿ ಆ ತಾಯಿ ನಮಗೆ ಶಕ್ತಿ ಕೊಡಲಿ ಅಂತ ಹೇಳಿ ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, VN ನ್ಯೂಸ್, ಇಳಕಲ್.